ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ನಕ್ಷತ್ರ ತರಂಗ. ಸೊ ನಮ್ಮ ನ್ಯೂ ಬ್ರ್ಯಾಂಡ್ ನೇಮ್ನ ನಿನ್ನೆ ರಾತ್ರಿಯಿಂದನೇ ಚೇಂಜ್ ಮಾಡಿದ್ದೀವಿ. ಹಳೆ ನೇಮ್ ಇರಲ್ಲ, ಯೂಟ್ಯೂಬ್ ಚಾನಲಲ್ಲಿ ಹೊಸ ನೇಮ್ ಅಪ್ಡೇಟ್ ಆಗಿದೆ, ದಯವಿಟ್ಟು ನೋಡ್ಕೊಳ್ಳಿ. ನಕ್ಷತ್ರ ತರಂಗ ಇದು ನಮ್ಮ ಬ್ರ್ಯಾಂಡ್ ನೇಮ್. ಹಾಗೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಲ್ಲೂ ಕೂಡ ಚೇಂಜಸ್ ಆಗಿದೆ. ಇದೇ ನಕ್ಷತ್ರ ತರಂಗ ಬ್ರ್ಯಾಂಡ್ ನೇಮ್. ಇದೇ ನೇಮಲ್ಲಿ ಮುಂದುವರಿತಕ್ಕಂಥದ್ದು ನಮ್ಮ ಚಾನಲ್. ಹಾಗೆ ನಮ್ಮ ಬುಕ್ಕು ಕೂಡ ಲಾಂಚ್ ಆಯಿತು. ಸುಲಭ ಜ್ಯೋತಿಷ್ಯ ರಹಸ್ಯಗಳು ಅಂತ ಒಂದು ಬುಕ್ನ ಲಾಂಚ್ ಮಾಡಿದ್ವಿ 24ನೇ ತಾರೀಕು. ಬಹಳಷ್ಟು ಜನ ಬಂದಿದ್ದವ್ರಿಗೆಲ್ಲ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಫಂಕ್ಷನ್ಸ್ ಆಯಿತು, ಖುಷಿನೂ ಕೂಡ ಆಯಿತು. ಹಾಗೆ ನಕ್ಷತ್ರ ತರಂಗ ಅದರಲ್ಲಿ ಈ ಬುಕ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಇದು ಬರೀ ಬೇಸಿಕ್ ಅಲ್ಲ, ಪ್ರಿಡಕ್ಷನ್ ಮಾಡ್ತಕ್ಕಂಥ ಬುಕ್ಕು. ಕಂಪ್ಲೀಟ್ ಸೀಕ್ರೆಟ್ಸ್ ಇದೆ ಇದರಲ್ಲಿ. ಒಬ್ಬ ವ್ಯಕ್ತಿಗೆ ನೋಡಿದ ತಕ್ಷಣ ನೀವು ಹೆಂಗೆ ಪ್ರಿಡಕ್ಷನ್ ಮಾಡಬೇಕು ಅನ್ನೋದು ಇದರಲ್ಲಿರ್ತಕ್ಕಂಥದ್ದು. ಸೊ 15 ದಿನದ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ನಕ್ಷತ್ರ ತರಂಗ. ಮಾರ್ಚ್ 30ನೇ ತಾರೀಕಿಂದ 15 ದಿವಸ ಇರುತ್ತೆ. ಈವ್ನಿಂಗ್ ಬ್ಯಾಚ್ ಮಾಡ್ತಾ ಇದ್ದೀವಿ. ಸಂಜೆ ರಾತ್ರಿ 8 ಗಂಟೆಯಿಂದ 9:30 ತನಕನೂ ಕೂಡ, ಅಂದರೆ 1.5 ಗಂಟೆಗಳ ಕಾಲ 15 ದಿವಸದಲ್ಲಿ ನೀವು ಈ ಜ್ಯೋತಿಷ್ಯವನ್ನು ಕಲಿಬೋದು, ಪ್ರಿಡಕ್ಷನ್ ಕೂಡ ಮಾಡ್ಬೋದು. ಈ ಬುಕ್ಕಲ್ಲಿ ರೆಮಿಡಿಕ್ಸ್ ಕೂಡ ಕೊಡಲಾಗುತ್ತಿದೆ. ಬರೀ ಪ್ರಿಡಕ್ಷನ್ ಅಲ್ಲ, ಹಣೆ ಬರಕ್ಕೆ ತಕ್ಕಂತೆ ನಾವು ಯಾವ ರೀತಿ ರೆಮಿಡಿ ಮಾಡ್ಕೋಬೇಕು, ಯಾವ ಮಂತ್ರ ಹೇಳಬೇಕು, ಯಾವ ತಂತ್ರ ಮಾಡ್ಕೋಬೇಕು, ಯಾವ ದಾನ ಮಾಡ್ಕೋಬೇಕು, ಏನು ರುದ್ರಾಕ್ಷಿ ಹಾಕೋಬೇಕು, ಯಾವ ಥರದ್ದನ್ನು ಯೂಸ್ ಮಾಡ್ಕೋಬೇಕು, ಯಾವುದೇ ವಿಚಾರದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಬುಕ್ಕಲ್ಲಿ ಕೊಟ್ಟಿದ್ದೀವಿ. ಟ್ರೈನಿಂಗ್ ಕೂಡ ಮಾಡ್ತೀವಿ. ಯಾಕೆಂದರೆ ಈ ಬುಕ್ಕಲ್ಲಿ ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಇದೆ, ಪ್ರಾಕ್ಟಿಕಲ್ ನಾಲೆಡ್ಜು. ಸೊ ಈ ಪ್ರಾಕ್ಟಿಕಲ್ ನಾಲೆಡ್ಜನ್ನು ನಾವು ಟ್ರೈನಿಂಗ್ ಮಾಡ್ತೀವಿ. ಹಾಗೆ ಎಕ್ಸ್ಟ್ರಾ PDF ಮೆಟೀರಿಯಲ್ ಕೂಡ ನಿಮಗೆ ಸಿಗುತ್ತೆ. ಜಾತಕ ಬರೆಯೋದು ಹೇಳ್ಕೊಡ್ತೀನಿ. 2 ಜಾತಕ ಬರೆಯೋದು. ಒಂದು ನಮ್ಮ ಪರ್ಸನಾಲಿಟಿ ಜಾತಕ ಬರೀತಕ್ಕಂಥದ್ದು ಹೆಂಗೆ, ಇನ್ನೊಂದು ಮೆಟೀರಿಯಲಿಸ್ಟಿಕ್ ಜಾತಕ, ನಮಗೆ ಜೀವನದಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ. ಸೊ ಇದನ್ನು ನಾವು ಬೇಸಿಕ್ ಆ್ಯಪ್ ಮುಖಾಂತರ ಹೇಳ್ಕೊಡ್ತೀವಿ. 2 ಜಾತಕ ಏನು ಬರೆಸ್ತೀನಿ, ನಿಮಗೆ ಲೈಫ್ ಲಾಂಗ್ ಅದನ್ನು ನಿಮ್ಮ ಮನೇಲಿ ಇಟ್ಕೊಂಡು ನಮ್ಗೆ ಯಾವ್ಯಾವ ಟೈಮಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊತಾ ಇರ್ಬೋದು. ಒಂದು ಫೈಲ್ ಮಾಡಿಕೊಂಡು ಪ್ರಿಂಟೌಟ್, ನಾವು ಕೊಡ್ತಕ್ಕಂಥದ್ದನ್ನು ಒಂದು ಕಲರ್ ಪ್ರಿಂಟೌಟ್ ತೊಗೊಂಡು ಅಥವಾ ಮತ್ತೊಂದು ಲ್ಯಾಮಿನೇಷನ್ ಮಾಡಿಸ್ಕೊಂಡು ನಿಮ್ಮ ಮನೇಲಿ ಇಟ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ನೋಡ್ಬೋದು. ಎಲ್ಲೂ ಆ ಕಡೆ ಈ ಕಡೆ ತಡ್ಕಂಗೆ ಇಲ್ಲ. ಓಕೆ, ನನ್ನ ಜಾತಕ ಈ ಟೈಮ್ ನಾನು ಜಾಬ್ ಹುಡುಕ್ತಾ ಇದ್ದೀನಿ, ಸಿಗುತ್ತಾ, ಮ್ಯಾರೇಜ್ ಆಗಬೇಕು ಅಂದ್ಕೊಂಡಿದ್ದೀನಿ, ನ್ಯೂ ಇಯರ್ ಆಗುತ್ತಾ, ಅದನ್ನು ತೆಗೆದು ನೋಡೋದು ಅಷ್ಟೇ. ಆಟೋಮೆಟಿಕ್ ಅಲ್ಲೇ ರೀಡಿಂಗ್ಸ್ ಇರ್ತಕ್ಕಂಥದ್ದು. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಜಾತಕ ಬರೆಯೋದು, ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು, ಯಾವ ರೀತಿ ನೋಡೋದು, ಪ್ರತಿಯೊಂದು ಕೂಡ ನಿಮಗೆ ಕ್ಲಾಸಲ್ಲಿ ಟ್ರೈನಿಂಗ್ ಮಾಡ್ತೀವಿ. ಪ್ಲಸ್ ನೀವು ಕೂಡ ಒಬ್ಬ ಅಸ್ಟ್ರಾಲಜರ್ ಆಗಿ ಇನ್ನೊಬ್ರಿಗೆ ಹೇಳ್ಬೋದು, ಸಣ್ಣ ಪುಟ್ಟ ಅಥವಾ ದೊಡ್ಡದಾಗಿ ನಿಮ್ಮನೆ ಬರ ದುಡ್ಡು ಕೂಡ ಮಾಡ್ಬೋದು. ಸೊ ಅದು ಭಗವಂತನ ಇಚ್ಛೆಗಳು. ಸೊ ಕಲಿತಕ್ಕಂಥ ಯೋಗ ಅಂತ ಹುಡ್ಕೋದ್ಕಿಂತ ಅದೃಷ್ಟ ಇದ್ದವ್ರು ಕಲಿತಾರೆ. ಯಾರು ಬರಲೇಬೇಕು ಅಂತ ಇರ್ತಾನೆ ಬರದಲ್ಲಿ ಬರ್ತಾರೆ, ಕಲಿತಾರೆ, ಜೀವನ ಚೆನ್ನಾಗಿ ಮಾಡಿಕೋತಾರೆ. ಸೊ ಜ್ಯೋತಿಷ್ಯ ಕಲಿಬೇಕು ಅಂದರೆ ಅದೃಷ್ಟ ಇರಬೇಕು ಅಂತ ಹೇಳ್ತೀನಿ. ಯಾರು ಅದೃಷ್ಟ ಸ್ವಲ್ಪ ನೆಟ್ಟಿಗಿರಲ್ಲ, ಸ್ವಲ್ಪ ಕಷ್ಟ ಅವ್ರದ್ದು. ಅದೃಷ್ಟ ಇದ್ದವ್ರು ಬನ್ನಿ, ಕಲ್ತ್ಕೊಳ್ಳಿ 15 ದಿವಸದಲ್ಲಿ. ಸೊ ಫೀಸು ತುಂಬ ರೀಸನೇಬಲ್ಲು. ನಿಮಗಲ್ಲಿ ಪಕ್ಕದಲ್ಲಿ ಹಾಕಿದ್ದೀವಿ. ನಮ್ಮ ಕೋರ್ಸ್ ಫೀಸ್ ಬಂದ್ಬಿಟ್ಟು 11,300 ರೂಪಾಯಿ. ನಿಮಗೆ ಫಸ್ಟ್ ಬ್ಯಾಚ್ ಸೇರ್ಕೊಳ್ಳೋರಿಗೆಲ್ಲ ಬರೀ 6,300 ರೂಪಾಯಿ ಕೊಡ್ತಾಯಿದ್ದೀವಿ. ಬಂದು ಸೇರ್ಕೊಳ್ಳಿ, ಬೆನಿಫಿಟ್ಸ್ ತಗೊಳ್ಳಿ. ಕ್ಲಾಸಿಗೆ ಬಂದಮೇಲೆ ಗೊತ್ತಾಗುತ್ತೆ ಇದನ್ನು ಇಷ್ಟೊಂದು ನಾಲೆಡ್ಜು ನೀವು ಅಂದ್ಕೊಂಡೇ ಇರಲ್ಲ. ಅಷ್ಟೊಂದು ನಾಲೆಡ್ಜು, ಅಷ್ಟೊಂದು ಸೀಕ್ರೆಟ್ಸು, ಅದು ಕಡಿಮೆ ದುಡ್ಡಿಗೆ. ಕಲಿಯುಗದಲ್ಲಿ ಕಡಿಮೆ ದುಡ್ಡಿಗೆ ಕೊಡೋದೇ ಇಲ್ಲ ಯಾರು. ಕಡಿಮೆ ದುಡ್ಡಿಗೆ ಕೊಡ್ತಾಯಿದ್ದೀವಿ, ಉಪಯೋಗಿಸ್ಕೊಳ್ಳಿ. ಸೊ ಹಾಗೆ ಕೋಟ್ಯಾಧಿಪತಿ ಯೋಗ ಅಥವಾ ಲಕ್ಷಾಧಿಪತಿ ಯೋಗ ಯಾವ್ದು ಬೇಕಾದ್ರೂ ಆಗ್ಬೋದು. ರಾಹು, ಕೇತು, ಶನಿ ನಮಗೆ ದುಡ್ಡಿನ ಮನೆಗಳು ಅಂತ ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಮನೆ? 2ನೇ ಮನೆ, 6ನೇ ಮನೆ, 10ನೇ ಮನೆ. ಇವು ದುಡ್ಡಿನ ಮನೆಗಳು. ಈ ದುಡ್ಡಿನ ಮನೆಗಳಲ್ಲಿ ಈ ರಾಹು ಅಥವಾ ಕೇತು, ಶನಿ ಕೂತ್ಕೊಂಡ್ರೆ ಅಥವಾ 3 ಬಂದರೆ ಲಾಟ್ ಆಫ್ ಮನಿ ಮಾಡ್ತಾರೆ ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ಸೊ ದುಡ್ಡಿನ ಯೋಗ ದಶಾಭುಕ್ತಿಗಳಲ್ಲಿ ಗೊತ್ತಾಗುತ್ತೆ. ಗ್ರಹ ಮತ್ತು ನಕ್ಷತ್ರ ಸಬ್ಲಾಡಲ್ಲಿ ಎಲ್ಲಿ ಬಂದರೂ ಸಾಕು, ಯಾವುದೋ ಒಂದು ಗ್ರಹದಲ್ಲಿ ಬರಲೇಬೇಕು ಅಂತ ಇಲ್ಲ. ಆ ದಶಾ ಸಿಸ್ಟಮ್ ಅಂದರೆ 3 ಗ್ರಹ. ಆ 3 ಗ್ರಹದಲ್ಲಿ ಈ ಮನೆಗಳು ಬಂದಲ್ಲೂ ಕೂಡ ನಿಮಗೆ ದುಡ್ಡನ್ನು ಕೊಡ್ತವೆ. ಪಾಪ ಗ್ರಹಗಳು ಹೆಚ್ಚಾಗಿ ಲಕ್ಷ ಅಥವಾ ಕೋಟಿ ಕೊಡೋ ಸಾಧ್ಯತೆ ಹೆಚ್ಚು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ.
ಸೊ ಹೆಚ್ಚಾಗಿ ನಾನು 8 ವರ್ಷದಿಂದ ಜ್ಯೋತಿಷ್ಯ ಕಲಿತಾಗ ನನ್ನ ಜಾತಕದಲ್ಲೂ ಕೂಡ ನನಗೆ ಈ ಕಾಂಬಿನೇಷನ್ಸ್ ಇತ್ತು, ದುಡ್ಡಿನ ಕಾಂಬಿನೇಷನ್. ಆವಾಗ ನಾವು ತುಂಬ ಬಡವರು. ನಾನು ಜ್ಯೋತಿಷ್ಯ ಕಲಿತಾಗ ಇದೆಲ್ಲ ನಡೆಯುತ್ತಾ, ನಾವು ದುಡಿಯೋದು 5,000 10,000 ಕಂಪ್ನಿನಲ್ಲಿ, ಲಕ್ಷ ಕೋಟಿನ, ಅಯ್ಯೋಯ್ಯೋ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೋತಾ ಇದ್ದೆ ಜ್ಯೋತಿಷ್ಯ ಕಲಿತಾಗ. ಬಟ್ ಲೈಫು ತಿರುವು ಕೊಡ್ತು. ಇದೇ ಅಸ್ಟ್ರಾಲಜಿ ಫೀಲ್ಡಲ್ಲಿ ಇವತ್ತು ಗಳಿಸಿದ್ದೀನಿ, ಚೆನ್ನಾಗಿ ಬೆಳೆದಿದ್ದೀನಿ, ದೇವ್ರು ಚೆನ್ನಾಗೇ ಇಟ್ಟಿದ್ದಾನೆ. ಸೊ ಅದು ಪ್ರೂಫ್, ನನ್ನ ಜೀವನದ ಪ್ರೂಫ್ ಬೇಕಾದಷ್ಟಿದೆ. ಇದು 1 ಪಾಯಿಂಟ್ ಹೇಳ್ತಾ ಇದ್ದೀನಿ, ನನ್ನ ಜೀವನದ ಪ್ರೂಫ್ ಬೇಕಾದಷ್ಟಿದೆ. 8 ವರ್ಷದಿಂದ ಏನು ಅನುಭವ ಪಡೆದಿದ್ದೀನಿ, 1 ಲಕ್ಷಕ್ಕೂ ಹೆಚ್ಚು ಜಾತಕವನ್ನು ನೋಡಿದ್ದೀವಿ, ಅನುಭವನ ಪಡ್ಕೊಂಡಿದ್ದೀನಿ. ಆ ಒಂದು ಅನುಭವದಿಂದ ನಾನು ಟ್ರೈನ್ ಮಾಡ್ತೀನಿ. ಪ್ಲಸ್ ಅಸ್ಟ್ರಾಲಜಿ ಏನು ಕಲ್ತಿದ್ದೀನಿ, ನಾನೇನು ಕಲ್ತಿದ್ದೀನಿ ಅದನ್ನು ಕೂಡ ಟ್ರೈನ್ ಮಾಡ್ತೀನಿ. 2 ಮಿಕ್ಸ್ ಮಾಡೇ ಅನುಭವ ವಿದ್ಯೆ ಎರಡೂ ಕೂಡ ನಿಮಗೆ ಟ್ರೈನಿಂಗ್ ಇರ್ತಕ್ಕಂಥದ್ದು. ಒಳ್ಳೆ ದುಡ್ಡು ಮಾಡ್ತೀರಾ, ಬಂದು ನೋಡ್ಕೊಳ್ಳಿ. ಎನಿ ಟೈಮ್ ನೋಡ್ಕೋಬೋದಲ್ಲ, ಪ್ರತಿಯೊಂದು ಟೈಮಲ್ಲೂ ನೀವು ನೋಡ್ಕೋಬೋದು ನನಗೆ ದುಡ್ಡಿನ ಯೋಗ ಯಾವಾಗಿದೆ, ನಾನು ಯಾವಾಗ ಎಫರ್ಟ್ ಹಾಕಿದ್ರೆ ಚೆನ್ನಾಗಿ ದುಡ್ಡು ಬಂದ್ಬಿಡುತ್ತೆ. ನೋಡಿ, ದುಡ್ಡಿನ ಯೋಗ ಇರೋದು ಇಂಪಾರ್ಟೆಂಟ್ ಅಲ್ಲ, ಆ ಯೋಗ ಇದ್ದಾಗ ಎಫರ್ಟ್ ಹಾಕೋದು ಇಂಪಾರ್ಟೆಂಟು. ನಾವು ಬ್ಯಾಡ್ ಟೈಮಲ್ಲಿ ಎಫರ್ಟ್ ಹಾಕ್ಬಿಡ್ತೀವಿ ಕೆಲವೊಂದು ಸಲ, ಅಯ್ಯೋ ಕಷ್ಟಪಟ್ಟೆ ಪಟ್ಟೆ ನನಗೆ ಏನೂ ಸಿಗಲಿಲ್ಲ. ನೋಡಿ, ಆಗ ಬ್ಯಾಡ್ ಟೈಮ್. ಅದೇ ಒಳ್ಳೆ ಟೈಮಲ್ಲಿ ಲೇಸಿನೆಸ್ಸು, ಅಯ್ಯೋ ಬಿಡು ಬರುತ್ತಲ್ಲ, ಆ ಟೈಮಲ್ಲಿ ಹೆಚ್ಚಿಗೆ ಎಫರ್ಟ್ ಹಾಕಿದರೆ ಹೆಚ್ಚಿಗೆ ಬರ್ತಕ್ಕಂಥದ್ದು ಇರುತ್ತೆ ವೀಕ್ಷಕರೇ. ನಮಗೆ ಪಾಪಗ್ರಹಗಳು ದಶಾಭುಕ್ತಿಗಳು ನಡಿಬೇಕಾದ್ರೆ ಎಫರ್ಟ್ ಹಾಕ್ಬಿಟ್ರೆ 10 ಪಟ್ಟು ಕೊಟ್ಬಿಡ್ತವೆ. ಶುಭ ಗ್ರಹಗಳು ಸ್ವಲ್ಪ ಕಡಿಮೆ ಕೊಡ್ಬೋದು, ಬಟ್ ಅವು ಕೊಡ್ತವೆ. ಬಟ್ ಶುಭ ಗ್ರಹ ನಡಿಬೇಕಾದ್ರೂ ಕೂಡ ನಮಗೆ ಪಾಪಗ್ರಹಗಳು ಬಂದಿದೆಯಾ ನಾವು ಕಣ್ಣಿಡ್ಕೋಬೋದು. ಪ್ಲಸ್ ನಿಮಗೆ ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ ಯಾವ್ಯಾವ ರೀತಿ. ಸೊ ಗುಣಲಕ್ಷಣಗಳು, ಮದುವೆ ಜೀವನ ಅಂತ ತೊಗೊಂಡಾಗ ಸೊ ನಮ್ಮ ಗುಣಲಕ್ಷಣ ಏನು, ನಮಗೆ ಹೆಂಗಿದೆ ಸ್ಟ್ರೆಂತು, ನಾವು ಅಂದ್ಕೊಂಡಂಗೆ ಸಿಗ್ತಾರ ಅಥವಾ ನಾವು ಅಂದ್ಕೊಂಡಂಗೆ ಮ್ಯಾರಿಡ್ ಲೈಫ್ ಇರುತ್ತಾ ಇಲ್ವಾ, ಪ್ರತಿಯೊಂದು ಹೇಳಕ್ಕೆ ಬಿಡ್ತಾವೆ ಗ್ರಹಗಳು, ಪ್ರತಿಯೊಂದನ್ನು. ಸೊ ಅಷ್ಟು ಸೀಕ್ರೆಟ್ ಇರ್ತಕ್ಕಂಥದ್ದು. 15 ದಿನದಲ್ಲಿ ನೀವು ಆರಾಮಾಗಿ ಕಲಿಬೋದು. ಸೊ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, 14 ದಿನ ಮುಗ್ಸೋಕ್ಕಾದರೆ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ 15 ಡೇಸ್. ಓಕೆ, ಪ್ರತಿಯೊಬ್ಬರು ಬನ್ನಿ, ರಿಜಿಸ್ಟರ್ ಆಗಿ. ಇನ್ನಿರೋದೇ 3 ದಿನ ಟೈಮ್ ನಿಮಗೆ. ಮಾರ್ಚ್ 30 ಸಂಜೆ ಸ್ಟಾರ್ಟ್ ಆಗಿಬಿಡುತ್ತೆ, ನೋ ಡೌಟ್. ಎಕ್ಸ್ಟೆಂಡು ಕೂಡ ಆಗೋಲ್ಲ, ಮಾರ್ಚ್ 30 ಗ್ಯಾರಂಟಿ. ಸೊ ಯಾರ್ಯಾರಿಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ನಮ್ಮ ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆ ನಿಮಗೆ, ಕಾಲ್ ಮಾಡಿ ಅಥವಾ ಒಂದು ಮೆಸೇಜ್ ಹಾಕಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಸೊ ಆಮೇಲೆ ನಿಮಗೆ ವಾಟ್ಸಪ್ ಗ್ರೂಪ್ ಇರುತ್ತೆ, ವಾಟ್ಸಪ್ ಗ್ರೂಪಲ್ಲಿ ಆನ್ಲೈನ್ ಝೂಮ್ ಆ್ಯಪ್ ಮುಖಾಂತರ ನಾವು ಮಾಡ್ತಕ್ಕಂಥದ್ದು ಆನ್ಲೈನ್ ಕ್ಲಾಸ್. ಇದು ಆನ್ಲೈನ್ ಕ್ಲಾಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸ್ನ ಕೊಡ್ತಾ ಇದ್ದೀವಿ. ಮನೇಲೇ ಕೂತ್ಕೊಂಡು 1.5 ಗಂಟೆಗಳ ಕಾಲ ನಾನು ನಿಮ್ಮ ಜೊತೆನೇ ಇರ್ತೀನಿ, ನನ್ನ ಜೊತೆನೂ ಮಾತಾಡ್ಬೋದು ನೀವು. ಸೊ ಆರಾಮಾಗಿ ಕಲಿಯೋಣ ಜ್ಯೋತಿಷ್ಯವನ್ನು. ಭಗವಂತ ನನಗೊಂದು ಅವಕಾಶ ಕೊಟ್ಟಿದ್ದಾನೆ ನಿಮಗೆ ಕಲ್ಸೋಕ್ಕೆ, ನನ್ನ ಅದೃಷ್ಟ. ಕಲ್ತ್ಕೊಳ್ಳೋದು ನಿಮ್ಮ ಅದೃಷ್ಟ. ಕಲ್ತ್ಕೊಂಡವ್ರಿಗೆ ಒಳ್ಳೇದಾಗತ್ತೆ, ಲೇಸಿ ಮಾಡಿದವ್ರು ನಿಮ್ಮ ಹಣೆ ಬರ. ಎಷ್ಟೋ ಜನದ ನಾನು ನೋಡಿದ್ದೀನಿ ಜೀವನದಲ್ಲಿ, ಕನ್ಸಲ್ಟೇಷನ್ ಬರಬೇಕಾದ್ರೂ ಕೂಡ ಎಲ್ಲ ಕಳ್ಕೊಂಡು ಮೇಲೆ ಬಂದಿದ್ದಾರೆ. ಅಯ್ಯೋ ಅವಾಗ ಕೇಳೋಣ ಅನ್ಕೋತಾ ಇದ್ದೆ ಸರ್, ಯಾವತ್ತೋ ಕೇಳೋಣ ಅನ್ಕೋತಾ ಇದ್ದೆ, ಕಳ್ಕೊಂಡ್ಮೇಲೆ ಕೇಳಬೇಕು ಅಂತ ಬಂತಂತೆ. ಅದಕ್ಕಿಂತ ಮುಂಚೆ ಕಲ್ತ್ಕೊಂಡ್ರೆ ಜ್ಯೋತಿಷ ಸೇಫ್ ಮಾಡುತ್ತೆ ನಿಮ್ಮನ್ನು. ಶಾಸ್ತ್ರಗಳು ಏನಕ್ಕೆ ಇರೋದು ಅಂದರೆ ಎಚ್ಚರಿಸೋಕ್ಕೆ, ಒಂದು ಬಚಾವು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಯಾಕೆಂದರೆ ಮನುಷ್ಯಂಗೆ ಸ್ವಲ್ಪ ಆಫರ್ ಕೊಟ್ಟಿದ್ದಾನೆ ದೇವರು, ಒಂದು ಸ್ವಲ್ಪ ಖಾಲಿ ಬಿಟ್ಟಿದ್ದಾನೆ, ತುಂಬ್ಕೊಡ್ರಪ್ಪ ಅಂತ. ಅದನ್ನು ತುಂಬ್ಕೊಳ್ಳಿ, ಕಲ್ತ್ಕೊಂಡ್ರೆ ಅದನ್ನು ತುಂಬ್ಕೋಬೋದು. ಕಲ್ತ್ಕೊಂಡಿಲ್ಲ ಅಂದರೆ ವಿಲ್ ಪವರ್ ಇದೆಯಾ, ಓಕೆ, ನೋ ಪ್ರಾಬ್ಲಮ್. ಗುಂಡಿ ಬಂದರೂ ಬೀಳ್ತೀನಿ, ಹೇಳ್ತೀನಿ, ನಿಮ್ಮ ಇಷ್ಟ. ಗೊತ್ತಿದ್ದಾಗ ಪ್ಲ್ಯಾನ್ ಮಾಡ್ಬೋದು, ಅದಕ್ಕೆ ಪಕ್ಕದಲ್ಲಿ ಒಂಚೂರು ದಾರಿ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅದಕ್ಕೆ ಒಂದು ಮೆಟ್ಲು ಹಾಕೊಂಡು ಹೋಗ್ಬೋದು, ಏನೋ ಒಂದು ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ಬೋದು. ದುಡ್ಡಿನ ಯೋಗ ಒಂದಿದ್ರೆ ಕಲಿಯುಗದಲ್ಲಿ ಉಳಿದಿದ್ದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ನಾವು ಹೇಳ್ಕೊಡ್ತೀವಿ ಯಾವ್ಯಾವ ಹೌಸು, ಯಾವ್ಯಾವ ಗ್ರಹಗಳು ಕೂತ್ಕೊಂಡ್ರೆ, ಯಾವ್ಯಾವ ಥರ ಕಾಂಬಿನೇಷನ್ಸ್ ಬಂದರೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಾಂಬಿನೇಷನ್ಸ್ ಬಗ್ಗೆ ಹೇಳ್ಕೊಡ್ತೀವಿ, ಯಾವ ರೀತಿ ಡಿವೈಡ್ ಮಾಡಬೇಕು ಅಂತ. ಇನ್ನೊಂದಿನ ಎಕ್ಸ್ಪ್ಲೈನ್ ಮಾಡ್ತೀವಿ ನಮ್ಮ ಕ್ಲಾಸಸ್ಸಲ್ಲಿ ಏನೇನಿರುತ್ತೆ, ನಾವು ಏನು ಹೇಳ್ಕೊಡ್ತೀವಿ, ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ಕ್ಲಾಸ್ಗೆ ಆದಷ್ಟು. ಸೊ ನಮ್ಮ ಚಾನಲ್ನ ನೆನ್ಪಿಟ್ಕೊಳ್ಳಿ, ಚೇಂಜ್ ಮಾಡಿದ್ದೀವಿ, ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.